ಸರ್ದಾರರು ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲ ಸ್ವಾತಂತ್ರ್ಯ ಹೋರಾಟದ ಜನ ಸೇರಿ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಂತೂ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿದ್ದಂತ ಒಬ್ಬ ಮುಂದಾಳುವನು. ಎಲ್ಲರೂ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಮುಸ್ಲಿಂ ಹಿಂದೂ ಅಂತನ್ನುವಂತ ಬಣ್ಣ ಕೊಟ್ಟಿರಲಿಲ್ಲ. ಇದನ್ನ ನಾವು ಇತಿಹಾಸದಲ್ಲಿ ನಾವು ಗಮನಿಸಬೇಕು. ನಮ್ಮಲ್ಲಿ ಬೇಕಾದಷ್ಟು ರಾಜ್ಯಗಳಿತ್ತು, ಬೇಕಾದಷ್ಟು ಹೋರಾಟಗಳಾದವು. ರಾಜ್ಯ ಕಿತ್ತುಕೊಳ್ಳಿಕ್ಕೆ ಮತ್ತು ರಾಜ್ಯವನ್ನ ಗೆಲ್ಲಲಿಕ್ಕೆ ಸೋಲಿಸಲಿಕ್ಕೆ ಹೋರಾಟಗಳಾಗುವ ಹೊರತು ಅದು ಮತೀಯ ಹೋರಾಟಗಳಾಗಿರಲಿಲ್ಲ. ಉದಾಹರಣೆಗೆ ಮೈಸೂರನ್ನ ಆಡಳಿತ ನೋಡ್ತಾ ಇದ್ದಂತ ಟಿಪ್ಪು ಸುಲ್ತಾನ್ ಅವರು ತಮ್ಮ ಮೈಸೂರು ರಾಜ್ಯದ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ಒಂದು ಕಡೆ ಹೈದರಾಬಾದ್ನ ನಿಜಾಮರ ಜೊತೆಯಲ್ಲಿ, ಇನ್ನೊಂದು ಕಡೆ ಮರಾಠ ಸರ್ದಾರದ ಜೊತೆಯಲ್ಲಿ ಹೋರಾಟ ನಡೆಸುವಂತ ಸನ್ನಿವೇಶ ಇತ್ತು. ಅಂದು ಮರಾಠ ಸೈನ್ಯ ಮೈಸೂರು ಸಂಸ್ಥಾನದ ಎಲ್ಲೆಗೆ ನುಗ್ಗಿ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿ ಇಡೀ ಮಠವನ್ನ ಲೂಟಿ ಮಾಡ್ಕೊಂಡು ಹೋದ್ರು. ಲೂಟಿ ಮಾಡಿದವರು ಮುಸಲ್ಮಾನರಲ್ಲ, ಹಿಂದೂಗಳೇ. ಆ ಸುದ್ದಿ ತಿಳಿದ ತಕ್ಷಣ ಟಿಪ್ಪು ಸುಲ್ತಾನ್ ಅವರು 24 ಗಂಟೆಗಳ ಒಳಗೆ ಆ ಮಠದಿಂದ ಏನೇನು ಲೂಟಿ ಆಗಿತ್ತು ಅದನ್ನ 1ಕ್ಕೆ 2 ಪಟ್ಟು ಸಂಪೂರ್ಣವಾಗಿ ಕೊಟ್ಟು, ಅಲ್ಲಿ ಪೂಜೆ ವ್ಯವಸ್ಥೆಗಳಿಗೆ ಸಂಪೂರ್ಣ ಅನುಕೂಲ ಮಾಡಿಕೊಟ್ಟು, ಸಕಾಲದಲ್ಲಿ ನಿಮ್ಮ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಾಫಿ ಕೇಳಿದವರು ಹಿಂದೂಗಳಲ್ಲ, ಅಂದಿನ ಮುಸಲ್ಮಾನ್ ದೊರೆಯಾಗಿದ್ದಂತ ಟಿಪ್ಪು ಸುಲ್ತಾನ್. ಸ್ವಲ್ಪ ಯೋಚನೆ ಮಾಡಿ, ಈ ಹೋರಾಟ ಗೆಲುವು ಸೋಲು ಲೂಟಿ ಸಹಾಯ ಅಂತ ಅನ್ನುವಂಥದ್ದು ಮತೀಯ ಹೆಸರಿನಲ್ಲಿ ನಡೀತಾ ಇರಲಿಲ್ಲ. ಇದಕ್ಕೆ ಮತೀಯ ಬಣ್ಣ ಕೊಟ್ಟವರು ಬ್ರಿಟಿಷರು. ಅದರ ಪರಿಣಾಮ ನಾವು ನೋಡ್ತಾ ಇದ್ದೇವೆ.